ನೋಡೋಣ ಸರ್ಜಿಕಲ್ ಚೇರ್ ಸೀಕ್ರೆಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಬೆನ್ನು ನೋವಿನಿಂದ ಬಳಲ್ತಿರುವ ದರ್ಶನ್ಗೆ ಕೊನೆಗೂ ಸರ್ಜಿಕಲ್ ಚೇರ್ ಭಾಗ್ಯ ಸಿಕ್ಕಿದೆ. ವಿಜಯಲಕ್ಷ್ಮಿ ಸಲ್ಲಿಸಿದ್ದ ವೈದ್ಯಕೀಯ ದಾಖಲೆ ಪರಿಶೀಲಿಸಿ ನಿರ್ಧಾರ ಕೈಗೊಳ್ಳಲಾಗಿದೆ. ಮತ್ತೊಂದೆಡೆ ಹೆಂಗಾದ್ರೂ ದರ್ಶನ್ ಮೀಟ್ ಮಾಡಿಸಿ ಅಂತ ಕೈದಿಗಳು ಪಟ್ಟು ಹಿಡಿದಿದ್ದು ಜೈಲಾಧಿಕಾರಿಗಳು ಸುಸ್ತಾಗಿದ್ದಾರೆ. ಇದು ದರ್ಶನ್ ಅಭಿಮಾನಿಗಳು ನೋವಿನಿಂದ ಗೀಚಿದ ಸಾಲುಗಳು. ದುಷ್ಟರ ಸಹವಾಸದಿಂದಲೇ ದರ್ಶನ್ ಸೆರೆವಾಸದಲ್ಲಿ ವಿಲವಿಲ ಒದ್ದಾಡುವಂತಾಗಿದೆ ಅನ್ನೋದು ಡಿ ಫ್ಯಾನ್ಸ್ ಮನದಾಳ. ಆದ್ರೆ ಯಾರು ಏನೇ ಅಂದ್ರೂ ಮೈಸೂರಿನಲ್ಲಿ ಜಿಮ್ನಲ್ಲಿ ನಿರತರಾಗಿದ್ದ ದರ್ಶನ್ರನ್ನ ಎತ್ತಾಕೊಂಡು ವಿಚಾರಣೆಗೆಂದು ಬೆಂಗಳೂರಿಗೆ ಕರೆದುಕೊಂಡು ತರಲಾಯಿತು. ಅಲ್ಲಿಂದ ದರ್ಶನ್ ಪರಿಸ್ಥಿತಿಯೇ ಬದಲಾಗಿದೆ. 74 ದಿನದಲ್ಲಿ ಒಂದಲ್ಲ 2 ಜೈಲು ದರ್ಶನವಾಗಿದೆ. ಇದೀಗ ಬೆನ್ನು ನೋವಿನಿಂದ ಬಳಲುತ್ತಿರುವ ದರ್ಶನ್ಗೆ ಸರ್ಜಿಕಲ್ ಚೇರ್ ಭಾಗ್ಯ ಸಿಕ್ಕಿದೆ. ಅಷ್ಟಕ್ಕೂ ಇಂಥದ್ದೊಂದು ಬಹುದೊಡ್ಡ ಬೆಳವಣಿಗೆಗೆ ಕಾರಣ ವಿಜಯಲಕ್ಷ್ಮಿ. ದರ್ಶನ್ಗೆ ಬೆನ್ನು ನೋವು, ಜೈಲಿನಲ್ಲಿ ಸರ್ಜಿಕಲ್ ಚೇರ್ ಬಳಸಲು ಅನುಮತಿ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೀಗ ಸಂಕಷ್ಟದ ಸಮಯ. ಪತಿ ದರ್ಶನ್ಗೆ ಒಂದಲ್ಲ 2 ಜೈಲಿನ ದರ್ಶನವಾಗಿದೆ. ಇಂಥ ಕಷ್ಟದ ಸಮಯದಲ್ಲಿ ಜೈಲಲ್ಲಿರುವ ಪತಿ ದರ್ಶನ್ಗೆ ಅಪ್ಪನ ನೆನಪಿನಲ್ಲಿರುವ ಮಗನಿಗೆ ಧೈರ್ಯ ಲಕ್ಷ್ಮಿಯಾಗಿದ್ದಾರೆ. 74 ದಿನಗಳ ಸೆರೆವಾಸ ದರ್ಶನ್ ಜೀವ ಹಿಂಡ್ತಿದೆ. ಇದೇ ಕಾರಣದಿಂದ ಬರೋಬ್ಬರಿ 15 ಕೆಜಿ ತೂಕ ಕಳೆದುಕೊಂಡಿದ್ದಾರೆ ದಾಸ. 69 ದಿನ ಪರಪ್ಪನ ಅಗ್ರಹಾರ, 4 ದಿನ ಬಳ್ಳಾರಿ ಜೈಲು ದರ್ಶನ. 74 ದಿನಗಳ ಸೆರೆವಾಸಕ್ಕೆ ದರ್ಶನ್ ಅಕ್ಷರಶಃ ಕುಗ್ಗಿ ಹೋಗಿದ್ದಾರೆ. ಮೈ ತೂಕವನ್ನೇ ಕರಗಿಸಿದೆ. ಇದರ ಜೊತೆ ಬೆನ್ನು ನೋವಿನಿಂದ ಬಳಲುತ್ತಿದ್ದಾರೆ. ಹೀಗಾಗಿ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ಗೆ ಬಳ್ಳಾರಿ ಜೈಲಿನಲ್ಲಿ ಸರ್ಜಿಕಲ್ ಚೇರ್ ಬೇಕು ಎಂದು ಮನವಿ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ವೈದ್ಯರು ತಪಾಸಣೆ ನಡೆಸಿ ವರದಿ ನೀಡಿದ್ರು. ಇದೀಗ ವೈದ್ಯರ ವರದಿಗಳನ್ನ ಪರಿಶೀಲಿಸಿದ ಬಳಿಕ ಕೊನೆಗೂ ದರ್ಶನ್ಗೆ ಸರ್ಜಿಕಲ್ ಚೇರ್ ಬಳಸಲು ಅನುಮತಿ ಸಿಕ್ಕಿದೆ. ವಿಜಯಲಕ್ಷ್ಮಿ ಸಲ್ಲಿಸಿದ್ದ ವೈದ್ಯಕೀಯ ದಾಖಲೆ ಪರಿಶೀಲಿಸಿ ನಿರ್ಧಾರ. ಬಳ್ಳಾರಿ ಜೈಲಿನಲ್ಲಿ ಆಗಸ್ಟ್ 31ರಂದು ದರ್ಶನ್ ಭೇಟಿಯಾಗಿದ್ರು ಪತ್ನಿ ವಿಜಯಲಕ್ಷ್ಮಿ. ಬರೋಬ್ಬರಿ 312 ಕಿಲೋಮೀಟರ್ ಪ್ರಯಾಣಿಸಿ ಬಂದಿದ್ರು. ಆದರೆ ಅದ್ಯಾರೇ ದರ್ಶನ್ ವಿರುದ್ಧ ತಿರುಗಿ ಬಿದ್ರು, ಹಿಡಿ ಶಾಪ ಹಾಕಿದ್ರು, ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಪಾಲಿನ ಧೈರ್ಯ ಲಕ್ಷ್ಮಿಯಾಗಿದ್ದಾರೆ. ವಿಶೇಷ ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿಗೆ ವಿಜಯಲಕ್ಷ್ಮಿ ಇದುವರೆಗೆ 8 ಬಾರಿ ಬಂದಿದ್ರು. ವಿಜಯಲಕ್ಷ್ಮಿ ಪರಪ್ಪನ ಅಗ್ರಹಾರಕ್ಕೆ ಬಂದು 8 ಬಾರಿ ಪತಿ ದರ್ಶನ್ ಭೇಟಿ ಮಾಡಿದ್ದಾರೆ. ಜೂನ್ 24ರಂದು ಮೊದಲ ಬಾರಿ ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ರು. ಬಳಿಕ ಜುಲೈ 10, ಜುಲೈ 15 ಮತ್ತು ಜುಲೈ 22, ಜುಲೈ 29ರಂದು ಭೇಟಿ ಕೊಟ್ಟಿದ್ರು. ಇದಾದ ಬಳಿಕ ಆಗಸ್ಟ್ ತಿಂಗಳಿನಲ್ಲೇ ಒಟ್ಟು 3 ಬಾರಿ ಪರಪ್ಪನ ಅಗ್ರಹಾರ ದರ್ಶನ ಮಾಡಿದ್ದಾರೆ. ಆಗಸ್ಟ್ 5, ಆಗಸ್ಟ್ 12 ಮತ್ತು ರಕ್ಷಾ ಬಂಧನದ ದಿನ ಅಂದ್ರೆ ಆಗಸ್ಟ್ 19ರಂದು ಭೇಟಿಯಾಗಿ ಪತಿಗೆ ಧೈರ್ಯ ತುಂಬಿದ್ರು. ವಿಶೇಷ ಅಂದ್ರೆ ವಿಜಯಲಕ್ಷ್ಮಿ ಹೆಚ್ಚಿನ ಸಮಯ ಸೋಮವಾರವೇ ದರ್ಶನ್ ಭೇಟಿಯಾಗಿದ್ದಾರೆ. ಅಂದುಕೊಂಡಂತಾಗಿದ್ರೆ ಮುಂದಿನ ಭೇಟಿ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಆಗ್ಬೇಕಿತ್ತು. ಆದ್ರೆ ಅಷ್ಟರಲ್ಲಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ರು. ಹೀಗಾಗಿ ಆಗಸ್ಟ್ 31ರಂದು 312 ಕಿಲೋಮೀಟರ್ ದೂರ ಕ್ರಮಿಸಿ ಬಳ್ಳಾರಿಯಲ್ಲೇ ದರ್ಶನ್ ಭೇಟಿಯಾಗಿದ್ರು. ದರ್ಶನ್ಗೆ ಜಾಮೀನು ಕೊಡಿಸಬೇಕೆಂದು ಪತ್ನಿ ವಿಜಯಲಕ್ಷ್ಮಿ ಶತಾಯಗತಾಯ ಪ್ರಯತ್ನ ಮಾಡ್ತಿದ್ದಾರೆ. ಇವೆಲ್ಲದರ ಮಧ್ಯೆ ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ಎದುರಾಗಿದೆ. ಬಳ್ಳಾರಿ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಯಾಗಿ ಕಂಬಿ ಎಣಿಸುತ್ತಿರುವ ದರ್ಶನ್ಗೆ ಹೊಸ ಸಮಸ್ಯೆ ಎದುರಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಐಷಾರಾಮಿ ಫಾರಿನ್ ಕಮಾಂಡ್ನಲ್ಲಿ ಬಳಸುತ್ತಿದ್ದ ದರ್ಶನ್ಗೆ ಬಳ್ಳಾರಿ ಜೈಲಿನ ಇಂಡಿಯನ್ ಕಮಾಂಡ್ನಲ್ಲಿ ಕೂರೋಕೆ ಸಮಸ್ಯೆ ಆಗ್ತಿದೆ. ಇದರ ಬಗ್ಗೆ ಜೈಲು ಅಧಿಕಾರಿಗಳ ಬಳಿ ಚಿಕಿತ್ಸೆ ಹಾಗೂ ಕೆಲವು ಸೌಲಭ್ಯಗಳಿಗೆ ಪತ್ನಿ ವಿಜಯಲಕ್ಷ್ಮಿ ಮನವಿ ಮಾಡಿದ್ರು. ಬೆನ್ನು ನೋವಿರುವ ಕಾರಣ ದರ್ಶನ್ಗೆ ಭಾರತೀಯ ಶೈಲಿಯ ಶೌಚಾಲಯ ಬಳಸಲಾಗ್ತಿಲ್ಲ, ವೆಸ್ಟರ್ನ್ ಟಾಯ್ಲೆಟ್ ವ್ಯವಸ್ಥೆ ಮಾಡಿಕೊಡಿ ಅಂತ ಮನವಿ ಮಾಡಿದ್ರು. ದರ್ಶನ್ಗೆ ಆರೋಗ್ಯ ಸಮಸ್ಯೆ ಇದೆ. ಜೈಲು ಸೇರೋದಕ್ಕೂ ಮುನ್ನ ಕೈಗೆ ಸರ್ಜರಿ ಆಗಿತ್ತು. ಬೆನ್ನು ನೋವಿನ ಸಮಸ್ಯೆ ಇದೆಯಂತ ಅನಾರೋಗ್ಯ ಸಂಬಂಧ ದಾಖಲೆಗಳನ್ನ ಜೈಲಿನ ಅಧಿಕಾರಿಗಳಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನೀಡಿದ್ರು. ಆದರೆ ಹೊರಗಿನ ಆಸ್ಪತ್ರೆಗಳ ಡಾಕ್ಯುಮೆಂಟ್ಗಳನ್ನ ಒಪ್ಪುವುದು ಕಷ್ಟ. ದರ್ಶನ್ ಪತ್ನಿ ಕೊಟ್ಟಿರುವ ಮೆಡಿಕಲ್ ರಿಪೋರ್ಟ್ಗಳನ್ನ ಪರಿಶೀಲಿಸಿದ್ದಾರೆ ಜೈಲು ವೈದ್ಯರು. ಅಲ್ಲದೆ ಜೈಲಾಧಿಕಾರಿಗಳು ಮತ್ತೊಮ್ಮೆ ತಜ್ಞ ವೈದ್ಯರನ್ನ ಕರೆಸಿ ಚೆಕಪ್ ಮಾಡಿಸಿದ್ದಾರೆ. ಇದೀಗ 2 ವರದಿಗಳನ್ನ ಪರಿಶೀಲಿಸಿದ್ದಾರೆ. ವಿಜಯಲಕ್ಷ್ಮಿ ನೀಡಿದ ವರದಿ ಹಾಗೂ ಪರಪ್ಪನ ಅಗ್ರಹಾರ ಜೈಲಿನಿಂದ ಕೊಟ್ಟ ವರದಿಯನ್ನು ಪರಿಶೀಲಿಸಿದ ಬಳಿಕ ದರ್ಶನ್ಗೆ ಸರ್ಜಿಕಲ್ ಬಳಸಲು ಅನುಮತಿ ಸಿಕ್ಕಿದೆ. ಸರ್ಜಿಕಲ್ ಚೇರ್ ಮನವಿ ಬಂದ ಬಳಿಕ ದರ್ಶನ್ ಮೆಡಿಕಲ್ ಚೆಕಪ್ ಕೂಡ ಮಾಡಲಾಗಿತ್ತು.
ಬಿಪಿ, ಶುಗರ್ ಸೇರಿದಂತೆ ಎಲ್ಲ ನಾರ್ಮಲ್ ಇದ್ರೆ ಬೆನ್ನು ನೋವು ಇರೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಅಲ್ಲದೆ ಪರಪ್ಪನ ಅಗ್ರಹಾರದಲ್ಲಿ ನಡೆದ ಮೆಡಿಕಲ್ ಕೂಡ ತರಿಸಿಕೊಂಡಿದ್ರು. ಇದೀಗ ಮೂಳೆ ಮತ್ತು ಕೀಲು ವೈದ್ಯರಿಂದ ದರ್ಶನ್ ಬೆನ್ನು, ಕೈ ನೋವಿನ ಬಗ್ಗೆ ತಪಾಸಣೆ ನಡೆಸಿದಾಗ ದರ್ಶನ್ಗೆ ಬೆನ್ನು ನೋವು ಇರೋದು ಈ ವೇಳೆ ಗೊತ್ತಾಗಿದೆ. ಹೀಗಾಗಿ ಜೈಲಿನ ಅಧಿಕಾರಿಗಳು ವೈದ್ಯರ ಶಿಫಾರಸ್ಸಿನ ಮೇರೆಗೆ ಸರ್ಜಿಕಲ್ ಚೇರ್ ಕೊಡಲು ಒಪ್ಪಿಕೊಂಡಿದ್ದಾರೆ. ವೈದ್ಯರ ಶಿಫಾರಸ್ಸಿನ ಬಳಿಕ ಸಂಜೆ ದರ್ಶನ್ಗೆ ಸರ್ಜಿಕಲ್ ಚೇರ್ ಭಾಗ್ಯ ಸಿಕ್ಕಿದೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ದರ್ಶನ್ಗೆ ಚೇರ್ ನೀಡಲಾಗಿದೆ. ಇದು ದರ್ಶನ್ ಆರೋಗ್ಯದ ಕಥೆಯಾದರೆ ಅತ್ತ ಬಳ್ಳಾರಿ ಜೈಲಿನ ಕೈದಿಗಳ ಮನವಿಗೆ ಜೈಲಾಧಿಕಾರಿಗಳೇ ಸುಸ್ತಾಗಿದ್ದಾರೆ. ಹೆಂಗಾದ್ರೂ ದರ್ಶನ್ ಮೀಟ್ ಮಾಡಿಸಿ, ಜೈಲಾಧಿಕಾರಿಗಳಿಗೆ ಕೈದಿಗಳ ಪಟ್ಟು. ಹೋದಲ್ಲಿ ಬಂದಲ್ಲಿ ಸೆಲೆಬ್ರಿಟಿಗಳ ಮೆರೆಸಿದ್ದ ಚಾಲೆಂಜಿಂಗ್ ಸ್ಟಾರ್ ಈಗ ಅಕ್ಷರಶಃ ಕುಗ್ಗಿ ಹೋಗಿದ್ದಾರೆ. ತಮ್ಮೆರಡೂ ಕೈ ಕಟ್ಟಿಸಿಕೊಂಡಂತೆ ಪರಪ್ಪನ ಅಗ್ರಹಾರದ ಮೂಲೆ ಸೇರಿದ ದಾಸ ಇದೀಗ ಬಳ್ಳಾರಿಯ ಕತ್ತಲ ಕೂಪ ಸೇರುವಂತಾಗಿದೆ. ಇಲ್ಲೂ ಕೂಡ ಅಭಿಮಾನಿಗಳೇನು ಕಮ್ಮಿ ಇಲ್ಲ. ಯಾಕಂದ್ರೆ ಬಳ್ಳಾರಿ ಜೈಲಿನ ಕೈದಿಗಳು ಜೈಲಾಧಿಕಾರಿಗಳಿಗೆ ಹೊಸ ತಲೆನೋವು ತಂದೊಡ್ಡಿದ್ದಾರೆ. ಬಳ್ಳಾರಿ ಕೈದಿಗಳಿಂದ ಹೊಸ ಡಿಮ್ಯಾಂಡ್ ಶುರುವಾಗಿದ್ದು, ದರ್ಶನ್ ಭೇಟಿಗೆ ಅವಕಾಶ ಕೊಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರಂತೆ. ಬಳ್ಳಾರಿ ಜೈಲಿನಲ್ಲಿ ಸದ್ಯ 385ಕ್ಕೂ ಹೆಚ್ಚು ಕೈದಿಗಳಿದ್ದಾರೆ. ದರ್ಶನ್ ಇರೋ ಸೆಲ್ ಎಲ್ಲಿದೆ ಅಂತ ಬಹಳಷ್ಟು ಕೈದಿಗಳು ಪ್ರಶ್ನಿಸುತ್ತಿದ್ದು, ಹೇಗಾದ್ರೂ ಸರಿ ಮೀಟ್ ಆಗಲೇಬೇಕು ಅಂದಿದ್ದಾರಂತೆ. ಆದ್ರೆ ದರ್ಶನ್ ಜೈಲಿನಿಂದ ಹೊರ ಹೋಗುವಾಗ ಭೇಟಿ ಮಾಡ್ತೀನಿ ಅಂದಿದ್ದಾರಂತೆ. ಇತ್ತ ಕೈದಿಗಳು ದರ್ಶನ್ ನೋಡಲು ಪಟ್ಟು ಹಿಡಿಯುತ್ತಿದ್ರೆ, ಅತ್ತ ವಿಜಯಲಕ್ಷ್ಮಿ ಬಳ್ಳಾರಿಗೆ ಕಪ್ಪು ಬಣ್ಣದ ಅನಿಮಲ್ ಪ್ರಿಂಟ್ ಬಟ್ಟೆ ಧರಿಸಿ ಬಂದಿದ್ದು ಕುತೂಹಲಕ್ಕೆ ಕಾರಣವಾಗಿದೆ. ವಿಜಯಲಕ್ಷ್ಮಿ ಧರಿಸಿದ್ದ ಡ್ರೆಸ್ನಲ್ಲಿ ನಾಯಿ ಡಿಸೈನ್, ಏನಿದರ ಮರ್ಮ? ಬಳ್ಳಾರಿ ಜೈಲಿಗೆ ಬಂದಾಗ ದರ್ಶನ್ ಧರಿಸಿದ್ದ ಟಿ ಶರ್ಟ್ ಮೇಲೆ ಜಸ್ಟಿಸ್, ಡಿಗ್ನಿಟಿ, ಈಕ್ವಾಲಿಟಿ, ಪೀಸ್ ಅಂತ ಬರೆದುಕೊಂಡಿತ್ತು. ಈ ಶರ್ಟ್ ಅನ್ನೇ ದರ್ಶನ್ ಧರಿಸಿದ್ಯಾಕೆ ಅನ್ನೋದು ಕೂಡ ಕುತೂಹಲ ಮೂಡಿಸಿತ್ತು. ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅನಿಮಲ್ ಪ್ರಿಂಟೆಡ್ ಟಾಪ್ ಧರಿಸಿ ಬಳ್ಳಾರಿ ಜೈಲಿಗೆ ಬಂದಿರೋದು ಹೊಸ ಚರ್ಚೆಗೆ ಕಾರಣವಾಗಿದೆ. ಅನಿಮಲ್ ಪ್ರಿಂಟೆಡ್ ಬಟ್ಟೆ ಧರಿಸಿ ಬಂದಿದ್ದು ಹೊಸತೇನಲ್ಲ. ಆದರೆ ಡಾಗ್ ಪ್ರಿಂಟ್ ಟಾಪ್ ಧರಿಸಿ ಬಂದು ವಿಜಯಲಕ್ಷ್ಮಿ ಕುತೂಹಲಕ್ಕೆ ಕಾರಣವಾಗಿದ್ದಾರೆ. ಹಾಗಿದ್ರೆ ದರ್ಶನ್ ಪತ್ನಿಯ ಈ ಸಂದೇಶ ಯಾರಿಗೆ ಮತ್ತು ಯಾಕಿರಬಹುದು ಅನ್ನೋದು ಚರ್ಚೆಗೆ ಕಾರಣವಾಗಿದೆ. ಆದ್ರೆ ಅದೇನೇ ಚರ್ಚೆ ನಡೆದ್ರೂ ಸದ್ಯ ವಿಜಯಲಕ್ಷ್ಮಿ ಗುರಿ ದರ್ಶನ್ ಬಿಡಿಸುವುದೊಂದೇ. ಯಾಕಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಹೊತ್ತಲೇ ಪರಪ್ಪನ ಅಗ್ರಹಾರದ ರಾಜಾತಿಥ್ಯ ದರ್ಶನ್ಗೆ ಇನ್ನಷ್ಟು ಕಗ್ಗಂಟಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಗೌಡ ಹಾಗೂ ರಾಜಾತಿಥ್ಯ ನೀಡಲಾಗಿತ್ತ. ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಸಿಗರೇಟ್ ಸೇರಿದ್ದ ಫೋಟೋ ವೈರಲ್ ಆಗ್ತಿದ್ದಂತೆ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಜೈಲೊಳಗಿದ್ರೂ ರಾಜಾತಿಥ್ಯ ಸ್ವೀಕರಿಸುತ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಆದರೆ ಜೈಲಿನಲ್ಲಿ ರಾಜಾತಿಥ್ಯದ ಆರೋಪ ತಳ್ಳಿ ಹಾಕಿದ್ದಾರೆ ದರ್ಶನ್. ಅಲ್ಲದೆ ವಾಕಿಂಗ್ ಮಾಡ್ತಿದ್ದಾಗ ಕರೆದಿದ್ದಕ್ಕೆ ನಾಗನ ಬಳಿ ನಾನು ಹೋಗಿದ್ದೆ, ಸಿಗರೇಟ್ ಪಡೆದಿದ್ದು ನಿಜ, ಆದರೆ ಅದು ಬಿಟ್ಟು ಬೇರೆ ನಂಟಿಲ್ಲ. ರಾಜಾತಿಥ್ಯ ಪಡೆದಿರುವ ಮಾಹಿತಿ ಸುಳ್ಳು ಎಂದಿರುವ ದರ್ಶನ್ ಪೊಲೀಸರ ಮುಂದೆ ಭಾವುಕರಾಗಿದ್ದಾರಂತೆ. ಇವೆಲ್ಲದರ ನಡುವೆ ದರ್ಶನ್ ಬಳ್ಳಾರಿ ಸ್ಥಳಾಂತರಕ್ಕೂ ಮುನ್ನ ಪರಪ್ಪನ ಅಗ್ರಹಾರದ ಮೇಲೆ ನಡೆದ ಸಿಸಿಬಿ ರೇಡ್ ರಹಸ್ಯ ಬಯಲಾಗಿದೆ. ಕೇವಲ ದರ್ಶನ್ ಮಾತ್ರವಲ್ಲ, ಪವಿತ್ರ ಗೌಡ ಕೂಡ ವಿಐಪಿ ಟ್ರೀಟ್ಮೆಂಟ್ ನಲ್ಲಿದ್ರಂತೆ. ಪರಪ್ಪನ ಅಗ್ರಹಾರದಿಂದ ಕೈದಿಗಳು ಕರೆ ಮಾಡಿ ಹೊರಗಿನವರೊಂದಿಗೆ ಸಂಪರ್ಕದಲ್ಲಿಟ್ಕೊಂಡ ಸುಳಿವಿನ ಆಧಾರದ ಮೇಲೆಯೇ ಸಿಸಿಬಿ ರೇಡ್ ಮಾಡಿತ್ತಂತೆ. ಇದರ ಬೆನ್ನಲ್ಲೇ ವೈರಲ್ ಆದ ಫೋಟೋ, ವಿಡಿಯೋ ಇದಕ್ಕೆ ಪುಷ್ಟಿ ನೀಡಿದೆ. ಇದೀಗ 8 ರಿಪೋರ್ಟ್ನಲ್ಲಿ ದರ್ಶನ್ ಭವಿಷ್ಯ ಅಡಗಿದ್ದು ಡಿ ಗ್ಯಾಂಗ್ ಅಕ್ಷರಶಃ ನಲುಗಿ ಹೋಗಿದೆ.